ಇವತ್ತು ಸವಣೂರು ಕಲ್ಮಠದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮೆಲ್ಲರ ಅಭಿಮಾನ ಗೌರವ ಪಾತ್ರರಾಗಿರುವಂಥ ತಾಯಿ ಮಾತೋಶ್ರೀ ರುದ್ರಮ್ಮ ತಾಯಿ ರೇವಣಸಿದ್ದಯ್ಯ ಕಲ್ಮಠರವರ ಅಮೃತ ಮಹೋತ್ಸವ ಸಮಾರಂಭ ಇವತ್ತು ನೆರವೇರ್ತಾ ಇದೆ. ಈ ಅಮೃತ ಮಹೋತ್ಸವ ನಮ್ಮೆಲ್ಲರಿಗೆ ಅಭಿಮಾನ ಗೌರವ ಹರ್ಷ ತರುವಂಥ ಒಂದು ಅಪರೂಪದ ಕಾರ್ಯಕ್ರಮ. ಮಹಾತಾಯಿ ರುದ್ರಮ್ಮನವರು ಶ್ರೀಮಠದ ಏಳಿಗೆಗಾಗಿ, ಶ್ರೀಮಠದ ಸಂಸ್ಕೃತಿಗಾಗಿ, ಈ ನಾಡಿನಲ್ಲಿ ನಡೆಯುವಂಥ ಸೇವಾ ಸಂಸ್ಕೃತಿಗೆ ಬಹುದೊಡ್ಡ ಕೀರ್ತಿಯನ್ನು ಒಂದು ಕೈಂಕರ್ಯವನ್ನು ಸಲ್ಲಿಸಿದ ತಾಯಿ ರುದ್ರಮ್ಮ ತಾಯಿಯವರು ಇವತ್ತು ದೊಡ್ಡಹುಣಸೆ ಕಲ್ಮಠ ಕಲ್ಪವೃಕ್ಷವಾಗಿ ಬೆಳಗುತ್ತಿದ್ದರೆ ಆ ತಾಯಿಯ ತ್ಯಾಗದಿಂದ ಈ ಮಠ ನೂರ್ಮಡಿಯಾಗಿದೆ ಅಂತ ಹೇಳುವಲ್ಲಿ ಹೆಮ್ಮೆ ಅಭಿಮಾನ ಅನ್ನಿಸ್ತದೆ. ನಮ್ಮ ಈ ಮಠದ ಅಧಿಪತಿಗಳಾಗಿರುವಂಥ ಚನ್ನಬಸವ ಮಹಾಸ್ವಾಮೀಜಿಯವರು ಈ ನಾಡಿಗೆ, ಈ ಮಠಗಳಿಗೆ, ಸಂಸ್ಕೃತಿಗೆ, ಸಂಘಟನೆಗೆ ಸೇವೆ ಸಲ್ಲಿಸಿರುವಂಥ ಪರಮ ಪೂಜ್ಯರು. ಇಂಥ ಪರಮ ಪೂಜ್ಯರ ತಾಯಿಯವರು ಮಾತೋಶ್ರೀ ರುದ್ರಮ್ಮ ತಾಯಿಯವರು. ರುದ್ರಮ್ಮ ತಾಯಿಯವರ ಮಣಿಹದ ಕೈಂಕರ್ಯದ ನೆನಪಿಸುವಂಥ ಅಮೃತ ಮಹೋತ್ಸವ ಸಮಾರಂಭ ಇವತ್ತು ಸವಣೂರಿನ ಕಲ್ಮಠದಲ್ಲಿ ನೆರವೇರ್ತಾ ಇದೆ. ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಆಚರಿಸೋಣ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳು, ಧಾರವಾಡ ಮುರುಘಾ ಮಠದ ಸ್ವಾಮೀಜಿಯವರು, ಗಂಗಾವತಿ ಕಲ್ಮಠದ ಸ್ವಾಮೀಜಿಯವರು, ಅಗಡಿ ಅಕ್ಕಿ ಮಠದ ಸ್ವಾಮೀಜಿಯವರು, ಅಥಣಿ ಮೋಟಿಗಿ ಮಠ ಮೊದಲು ಮಾಡಿಕೊಂಡು ನಾಡಿನ ಎಲ್ಲ ಪೂಜ್ಯರು, ಅತಿಥಿಗಳು, ಅಭ್ಯಾಗತರು ಸಮಾವೇಶಗೊಳ್ತಾ ಇದ್ದಾರೆ. ತಮಗೆಲ್ಲ ಹೃದಯ ತುಂಬಿದ ಶರಣುಗಳೊಂದಿಗೆ ಈ ಒಂದು ಗೌರವದ ಅಭಿನಂದನೆ. ಇಡೋದ್ರ ಮೂಲಕ ಇನ್ನು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿಯವರು ತಕ್ಕಡಿಯಲ್ಲಿ, ಹಾಗೆ ಗಂಗಾವತಿಯ ಪರಮ ಪೂಜ್ಯರು, ಹಾಗೆ ಮುರುಘಾ ಮಠದ ಪರಮ ಪೂಜ್ಯರು, ಬಸವರಾಜ ಬೊಮ್ಮಾಯಿ ಸಾಹೇಬರು, ಹಾಗೆ ಪ್ರತಿಯೊಬ್ಬ ಪರಮ ಪೂಜ್ಯರು ಈ ಒಂದು ಧನ್ಯತೆಯ ಕ್ಷಣಕ್ಕೆ ಭಕ್ತಿಯ ಮುರುಘಾ ಮಠದ ಪರಮ ಪೂಜ್ಯರು, ಹಾಗೆ ಅಡವಿಸ್ವಾಮಿ ಮಠದ ಪರಮ ಪೂಜ್ಯರು, ಉಳಿದೆಲ್ಲ ಪರಮ ಪೂಜ್ಯರು ಭಕ್ತಿಯನ್ನು ಸಮರ್ಪಿಸಬೇಕು. ಚನ್ನಬಸವ ಸ್ವಾಮೀಜಿಯವರು ತಕ್ಕಡಿಯಲ್ಲಿಡ್ರಿ. ಅಡವಿಸ್ವಾಮಿ ಮಠದ ಪರಮ ಪೂಜ್ಯರು, ಎಲ್ಲ ಪೂಜ್ಯರು ಹೂ ಕೊಡ್ರಿ ಎಲ್ಲರಿಗೂ. ವಿಶೇಷ ಅಮ್ಮನ ಹೆಸರಿನಲ್ಲಿ ಚಾಕ್ಲೇಟ್ ಮಾಡಿಸಿ 101 ಮಕ್ಕಳಿಗೆ, ಎಲ್ಲ ಪರಮ ಪೂಜ್ಯರಿಗೆ ಕೊಡುವಂಥ ಕಾರ್ಯವನ್ನು ಮತ್ತೊಮ್ಮೆ ಭಕ್ತಿಗೆ ಚಪ್ಪಾಳೆ ಎಲ್ಲರೂ ತಟ್ಟಬೇಕು. ಹಾಗೆ ಅಕ್ಕಿ ಮಠದಿಂದ ಅವರು ಅಕ್ಕಿಯ ಪರಶೆಯ ಜೊತೆಗೆ ಅಕ್ಕಿಯ ತುಲಾಭಾರವನ್ನು ಕೂಡ ನೆರವೇರಿಸಿದ್ದಾರೆ. ಎಲ್ಲರಿಗೂ